ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಾರ್ಗಶಿರ ಮಾಸದ ಮಧ್ಯದಲ್ಲಿ ಒಂದು ಧನುರ್ಮಾಸ ಪ್ರಾರಂಭ ಆಗುತ್ತೆ. ಧನುರ್ಮಾಸ ಪೂಜಾ ವಿಧಾನ ಏನು, ಅದರ ಮಹತ್ವವೇನು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದರ ವಿವರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಸಮಯವನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಇದನ್ನು ನಾವು ಶೂನ್ಯ ಮಾಸ ಅಂತಲೂ ಕರಿತೀವಿ. ಈ ಮಾಸದಲ್ಲಿ ವಿಷ್ಣುವಿನ ಒಂದು ಪೂಜಾ ಕೈಂಕರ್ಯದಲ್ಲಿ ನಾವು ತೊಡಗಿದ್ದೇ ಆದರೆ ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳೇನಿದೆ ಎಲ್ಲ ಪರಿಹಾರ ಆಗುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆವರೆಗೂ ವಿಷ್ಣು ಸ್ವಾಮಿಯು ಸಂಚಾರ ಮಾಡ್ತಾ ಇರೋದ್ರಿಂದ ನಾವು ಆ ಸಮಯದಲ್ಲೇ ಒಂದು ಧನುರ್ಮಾಸ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಕೋಟಲೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಧನುರ್ಮಾಸ ಪೂಜೆ ಯಾವಾಗಲಿಂದ ಪ್ರಾರಂಭ ಆಗುತ್ತೆ, ಅದನ್ನು ಹೇಗೆ ಒಂದು ಪೂಜಾ ವಿಧಾನವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ವರ್ಷದ ಒಂದು ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಅನ್ನೋದು ಡಿಸೆಂಬರ್ 16ನೇ ತಾರೀಕು ಶುಕ್ರವಾರ ಪ್ರಾರಂಭ ಆಗಿ ಜನವರಿ 14ನೇ ತಾರೀಕಿನವರೆಗೂ ಈ ಒಂದು ಧನುರ್ಮಾಸ ಅನ್ನೋದು ಇರುತ್ತೆ. ಅಂದರೆ ಸಂಕ್ರಾಂತಿ ಹಿಂದಿನ ದಿನದವರೆಗೂ ಈ ಒಂದು ಧನುರ್ಮಾಸ ಇರುತ್ತೆ. ಈ ಒಂದು ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ. ನಾವು ಈ ಒಂದು ಧನುರ್ಮಾಸದ ಪೂಜೆಯನ್ನು ಒಂದು ಅರಳಿಕಟ್ಟೆ ಹತ್ರ, ಒಂದು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಮಾಡಬೇಕಾಗುತ್ತೆ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಈ ಒಂದು ಅರಳಿಕಟ್ಟೆ ಅಥವಾ ಅಶ್ವತ್ಥ ಕಟ್ಟೆ ಇದ್ದೇ ಇರುತ್ತೆ. ನೀವು ಆ ಅರಳಿಕಟ್ಟೆ ಹತ್ರ ಹೋಗಿ ಈ ಧನುರ್ಮಾಸದ ಪೂಜೆಯನ್ನು ನೆರವೇರಿಸಬೇಕು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅಂದರೆ ಅರಳಿಕಟ್ಟೆಯಲ್ಲಿ ನಮಗೆ ಬುಡದಲ್ಲಿ ಬ್ರಹ್ಮದೇವನು, ಮಧ್ಯಭಾಗದಲ್ಲಿ ವಿಷ್ಣುದೇವನು, ಮೇಲ್ಗಡೆ ತುದಿ ಭಾಗದಲ್ಲಿ ಶಿವನು ನೆಲೆಸಿರ್ತಾರೆ ಅಂತ ಹೇಳೋದ್ರಿಂದ ನಾವು ಈ ಒಂದು ಮಾಸದಲ್ಲಿ ಅರಳಿಕಟ್ಟೆ ಅಥವಾ ಅಶ್ವತ್ಥ ಕಟ್ಟೆಯನ್ನು ಪೂಜೆ ಮಾಡೋದ್ರಿಂದ ತ್ರಿಮೂರ್ತಿ ದೇವರುಗಳನ್ನು ಪೂಜೆ ಮಾಡಿದಷ್ಟು ಫಲ ನಮಗೆ ಲಭಿಸುತ್ತೆ. ಅದರಲ್ಲೂ ವಿಶೇಷವಾಗಿ ವಿಷ್ಣುಮೂರ್ತಿಗೆ ಈ ಒಂದು ಧನುರ್ಮಾಸ ಅನ್ನೋದು ಅತ್ಯಂತ ಪ್ರಿಯಕರ ಅಂತ ಹೇಳ್ತಾರೆ. ಈ ತಿಂಗಳ ಒಂದು ಅಧಿದೇವರು ನಮಗೆ ವಿಷ್ಣುದೇವರಾಗಿರೋದ್ರಿಂದ ಈ ತಿಂಗಳಲ್ಲಿ ವಿಷ್ಣುದೇವರ ಅಥವಾ ಸೂರ್ಯನಾರಾಯಣ ಆರಾಧನೆ ಮಾಡೋದ್ರಿಂದ ನಮ್ಮ ಯಾವುದೇ ಒಂದು ಕಷ್ಟಕ್ಕೆ ಸಂಪೂರ್ಣ ಫಲ ಅನ್ನೋದು, ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಈ ಪೂಜಾ ವಿಧಾನ ಹೇಗೆ ಅಂತ ನೋಡೋಣ. ಈ ಪೂಜೆಯನ್ನು ನಾವು ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಒಳಗಡೆ ಮಾಡಿ ಮುಗಿಸ್ಬೇಕು. ಇದನ್ನು ನಾವು ಮನೆ ಹತ್ರ ಇರುವಂಥ ಒಂದು ಅರಳಿ ಮರದ ಹತ್ರ ಹೋಗಿ ಅರಳಿ ಕಟ್ಟೆಗೆ ಪೂಜೆಯನ್ನು ಸಲ್ಲಿಸಿ ಬರಬೇಕಾಗತ್ತೆ. ಮುಂಚಿನ ಕಾಲದಲ್ಲಿ ಒಂದು ನದಿಗೆ ಹೋಗಿ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಮನೆಗೆ ಬಂದು ಮನೆಯಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ನಂತರ ಅರಳಿಕಟ್ಟೆ ಅಥವಾ ಅಶ್ವತ್ಥ ಕಟ್ಟೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಾಯಿದ್ರು. ಅದು ಅತ್ಯಂತ ಶ್ರೇಷ್ಠಕರವಾದ ಒಂದು ಪೂಜಾ ವಿಧಾನ. ಆದರೆ ಈಗಿನ ಕಾಲದಲ್ಲಿ ಯಾವುದೇ ನದಿಗಳು, ಒಂದು ನೀರಿನ ಚಿಲುಮೆ ಯಾವುದೂ ನಮ್ಮ ಊರಲ್ಲಿ ಇಲ್ಲದೆ ಇರೋದ್ರಿಂದ, ನಗರ ಪ್ರದೇಶದಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಮನೆಯಲ್ಲೇ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ತಣ್ಣೀರಿಂದ ಮಾಡ್ಕೋಬೇಕು. ತುಂಬ ಮುಖ್ಯವಾಗಿ ಧನುರ್ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ತಣ್ಣೀರು ಸ್ನಾನವನ್ನು ತಲೆಗೆ ಮಾಡಿಕೊಂಡು ನಂತರ ಒಂದು ಪೂಜಾ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮೊದಲು ದೇವರನ್ನು ಪೂಜೆ ಮಾಡ್ಕೋಬೇಕು. ಮನೆಯಲ್ಲಿರುವಂಥ ದೇವರನ್ನು ಪೂಜೆ ಮಾಡಿಕೊಂಡು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡ್ಕೋಬೇಕು. ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾದ ನೈವೇದ್ಯ ಅಂತ ಹೇಳಿದ್ರೆ ಹುಗ್ಗಿ ಅಂತ ಹೇಳಿದ್ರೆ ಒಂದು ಸ್ವೀಟ್ ಪೊಂಗಲ್ ಆಗಿರ್ಬೋದು ಅಥವಾ ಖಾರ ಪೊಂಗಲ್ ಆಗಿರ್ಬೋದು. ಹೆಸರುಬೇಳೆ ಮಾಡಿರುವಂಥ ಒಂದು ಹುಗ್ಗಿಯನ್ನು ಮಾಡಿಕೊಂಡು ಮನೆಯಲ್ಲಿ ಮೊದಲು ದೇವರನ್ನು ಪೂಜೆ ಮಾಡಿಕೊಂಡು ನೈವೇದ್ಯವನ್ನು ಸಲ್ಲಿಸಿ ನಂತರ ಒಂದು ಅಶ್ವತ್ಥ ಕಟ್ಟೆಗೆ ಅಥವಾ ಒಂದು ಅರಳಿ ಕಟ್ಟೆಗೆ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ನೆರವೇರಿಸಿ ಬರುವಂಥದ್ದು ಒಂದು ಧನುರ್ಮಾಸದ ಪೂಜಾ ವಿಧಾನ. ನೀವು ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆದಮೇಲೆ ನೀವು ಅರಳಿ ಕಟ್ಟೆಗೆ ಹೋಗಬೇಕು. ಈ ಒಂದು ಕೆಲಸ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಆಗೋಗಬೇಕು. ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಧನುರ್ಮಾಸದ ಪೂಜೆ ನೀವು ಅರಳಿ ಕಟ್ಟೆ ಹತ್ರ ಹೋಗಿ ಮಾಡಿ ಮುಗಿಸ್ಬೇಕಾಗತ್ತೆ. ನೀವು ಅರಳಿಕಟ್ಟೆಗೆ ಹೋಗೋ ಮುಂಚೆ ಯಾವೆಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನು ತಗೋಬೇಕು ಅಂತ ಹೇಳ್ತೀನಿ. ಈ ಪೂಜಾ ಸಾಮಗ್ರಿಗಳನ್ನು ಹಿಂದಿನ ದಿನವೇ ನೀವು ರೆಡಿ ಮಾಡಿಟ್ಕೊಂಡು ಒಂದು ಬ್ಯಾಸ್ಕೆಟಲ್ಲೋ ಒಂದು ಚೀಲದಲ್ಲೋ ಹಾಕಿ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ನೀವು ದೇವ್ರ ಮನೆ ಪೂಜೆ ಆದ ತಕ್ಷಣ ಅರಳಿಕಟ್ಟೆಗೆ ಹೋಗಿ ಪೂಜೆ ಮಾಡಿ ಬರೋಕ್ಕೆ ಸುಲಭ ಆಗುತ್ತೆ. ಪೂಜಾ ಸಾಮಗ್ರಿಗಳು ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಧೂಪ ಮತ್ತು 2 ಚಿಕ್ಕ ಚಿಕ್ಕ ದೀಪಗಳು, ಅದರ ಜೊತೆಗೆ ಹೂವುಗಳು ಮತ್ತು ಗೆಜ್ಜೆ ವಸ್ತ್ರ ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಯಾವುದು ಪ್ರಸಾದ ತೊಗೊಂಡೋಗೋಕ್ಕೆ ಸಾಧ್ಯ ಆಗುತ್ತೋ, ನೀವು ಮನೆಗೆ ಪ್ರಸಾದಕ್ಕೆ ಅಂತ ಹುಗ್ಗಿ ಅಥವಾ ಒಂದು ಪೊಂಗಲ್ ಮಾಡಿದರೆ ಅದನ್ನೇ ನೀವು ಅಲ್ಲೂ ಪೂಜೆ ಮಾಡೋಕ್ಕೆ ತೊಗೊಂಡೋಗ್ಬೋದು. ಅಥವಾ ನಿಮಗೆ ಆ ಟೈಮಲ್ಲಿ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ
ಸ್ವಲ್ಪ ಹೆಸರು ಬೇಳೆಯನ್ನು ನೆನೆಸಿಟ್ಟು ಅದನ್ನು ಬೇಕಿದ್ರೆ ತೊಗೊಂಡು ಹೋಗ್ಬೋದು, ಅಥವಾ ಅವಲಕ್ಕಿ ಬೆಲ್ಲ ತೊಗೊಂಡು ಹೋಗ್ಬೋದು, ಅಥವಾ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವುದು ಶಕ್ತಿನೋ ಅದು ತೊಗೊಂಡು ಹೋಗ್ಬೋದು, ಅಥವಾ ಈ ವೀಳ್ಯದೆಲೆ ಅಡಿಕೆ ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ತೊಗೊಂಡು ಹೋಗ್ಬೋದು. ಆದರೆ ಈ ಧನುರ್ಮಾಸದಲ್ಲಿ ತುಂಬ ವಿಶೇಷವಾದ ಒಂದು ಪ್ರಸಾದ ಅಂತ ಹೇಳಿದ್ರೆ ಹುಗ್ಗಿ ಅಥವಾ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಎರಡರಲ್ಲಿ ಒಂದನ್ನು ನೀವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇಷ್ಟನ್ನು ನೀವು ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗಿ ಮನೆಯಲ್ಲಿ ಪೂಜೆ ಆದ ನಂತರ ಒಂದು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸ್ಬರ್ಬೇಕಾಗತ್ತೆ. ಮೊದಲು ಸ್ವಲ್ಪ ಅಶ್ವತ್ಥ ಕಟ್ಟೆ ಮುಂದೆ ಎಲ್ಲಿ ಪೂಜೆ ಮಾಡ್ತೀರೋ ಆ ಜಾಗವನ್ನು ಸ್ವಲ್ಪ ನೀರನ್ನು ಹಾಕಿ ಶುದ್ಧಿ ಮಾಡಿಕೊಂಡು ನಂತರ ನಿಮ್ಮ ಪೂಜಾ ಸಾಮಗ್ರಿಗಳನ್ನೆಲ್ಲ ಅಲ್ಲಿ ಇಟ್ಕೊಳ್ಳಿ. ನಂತರ ಅಶ್ವತ್ಥ ಕಟ್ಟೆಗೆ ಅರಿಶಿನ ಕುಂಕುಮವನ್ನು ಇಟ್ಟು, ಹೂವನ್ನು ಇಟ್ಟು, ಗೆಜ್ಜೆ ವಸ್ತ್ರವನ್ನು ಇಡಿ. ನಂತರ ದೀಪಗಳು ತಗೊಂಡೋಗಿರುವಂಥ ದೀಪಗಳನ್ನು ಹಚ್ಕೊಳ್ಳಿ. ನೀವು ಚಿಕ್ಕ ಚಿಕ್ಕ ದೀಪಗಳನ್ನು ತೊಗೊಂಡು ಹೋಗಿ, ಮಣ್ಣಿನ ದೀಪಗಳನ್ನು ನೀವು ಎಣ್ಣೆ ಅಥವಾ ತುಪ್ಪ ತೊಗೊಂಡು ಹೋಗಿ ಬತ್ತಿಗಳನ್ನು ಹಾಕಿ ನೀವು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಹಚ್ಚಿಡಿ. ನಂತರ ಒಂದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ, ನೈವೇದ್ಯವನ್ನು ಸಮರ್ಪಣೆ ಮಾಡಿ, ಆರತಿಯನ್ನು ಮಾಡಿ ಪೂಜೆಯನ್ನು ಸರಳವಾಗಿ ನೆರವೇರಿಸ್ಕೋಬೋದು. ನಂತರ ಒಂದು ಪ್ರಸಾದ ಏನಾದರೂ ಮಿಕ್ಕಿತ್ತು ಅಂತಂದರೆ ಅಲ್ಲಿಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿ ಬಂದರೆ ಇನ್ನೂ ತುಂಬ ಒಳ್ಳೆಯದು. ನಂತರ ಅಶ್ವತ್ಥ ಕಟ್ಟೆಗೆ 3 ಸುತ್ತು ಅಥವಾ 5 ಸುತ್ತು 7 ಸುತ್ತುಗಳನ್ನು ಹಾಕಿ ನಿಮ್ಮ ಕೋರಿಕೆ ಏನಿದೆ ಅಥವಾ ನಿಮ್ಮ ಬೇಡಿಕೆ ಏನಿದೆ ಅದನ್ನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ಬರ್ಬೋದು. ಈ ಒಂದು ಧನುರ್ಮಾಸದ ಪೂಜೆಯನ್ನು ಎಷ್ಟು ದಿನ ಮಾಡಬೇಕು ಅಂತ ನೋಡೋದಾದರೆ ಇದು 1 ತಿಂಗಳು ಪೂರ್ತಿ ಇರೋದ್ರಿಂದ ನೀವು ಎಲ್ಲ ದಿನಗಳಲ್ಲೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು. ಅಥವಾ ಕೆಲವರಿಗೆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಬೇರೆ ಏನೋ ಒಂದು ಸಮಸ್ಯೆಗಳಿರುತ್ತೆ. ಆ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಕಡೆ ಪಕ್ಷ 21 ದಿನ ಮಾಡ್ಬೋದು, ಅಥವಾ 11 ದಿನ ಮಾಡ್ಬೋದು, ಅಥವಾ 7 ದಿನ, 9 ದಿನ, 5 ದಿನಗಳು, 3 ದಿನಗಳು, ಕಡೆ ಪಕ್ಷ ಒಂದೇ ಒಂದು ದಿನ ಆದರೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು. ನಿಮ್ಮ ತೊಂದರೆಗಳೇನಿದೆ ಅದನ್ನೆಲ್ಲ ಈ ಒಂದು ಪೂಜಾ ಮಾಡಿದ ನಂತರ ಕೇಳಿಕೊಂಡ್ರೆ ಸಂಪೂರ್ಣವಾದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದನ್ನು 4 ರಿಂದ 6 ಗಂಟೆ ಒಳಗಡೆನೆ ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಧನುರ್ಮಾಸದ ಪೂಜೆಯನ್ನು ಶ್ರೀ ವಿಷ್ಣುವಿಗೆ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗಿ ಸಲ್ಲಿಸಿದ್ರೆ ಸಂಪೂರ್ಣವಾದ ಫಲ ಸಿಗುತ್ತೆ. 6 ಗಂಟೆ ನಂತರ ಅಂದರೆ ಸೂರ್ಯೋದಯ ಆದಮೇಲೆ ಈ ಪೂಜೆಯನ್ನು ಸಲ್ಲಿಸಿದ್ರೆ ಮಿಶ್ರ ಫಲ ಸಿಗುತ್ತೆ, ಸಂಪೂರ್ಣ ಫಲ ಸಿಗಲ್ಲ ಅಂತಲೂ ಸಹ ಹೇಳ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಸಾಧ್ಯವಾದಷ್ಟು ದಿನ ಈ ಒಂದು ಪೂಜೆಯನ್ನು ನೆರವೇರಿಸಿ ಮಾಡಿ ನೋಡಿ. ಅದರ ಸಂಪೂರ್ಣ ಫಲ ಏನು ಸಿಗುತ್ತೆ ಅಂತ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ, ಅದ್ಭುತಗಳೇ ಆಗುತ್ತೆ ಅಂತ ಹೇಳ್ಬೋದು. ಸಾಧಾರಣವಾಗಿ ಈ ಒಂದು ಧನುರ್ಮಾಸದ ಪೂಜೆಯನ್ನು ಯಾರು ಮಾಡ್ತಾರೆ ಅಂತ ನೋಡೋದಾದರೆ ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಈ ಒಂದು ಪೂಜೆಯನ್ನು ಮಾಡ್ತಾರೆ. ತುಂಬ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದರು, ಈ ಮದುವೆ ಕಂಕಣ ಕೂಡಿ ಬಂದಿರೋದಿಲ್ಲ ಅಂಥವರು ಈ ಒಂದು ಧನುರ್ಮಾಸದ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ವರ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಅನೇಕ ಜನರಲ್ಲಿ ನಿಜ ಆಗೋಗಿದೆ. ಜೊತೆಗೆ ಯಾರಿಗೆ ಸಂತಾನ ಭಾಗ್ಯ ಆಗ್ತಾ ಇಲ್ಲ, ತೊಂದರೆಗಳಿದೆ ಗರ್ಭಕೋಶದಲ್ಲಿ ಅಂತ ಹೇಳೋರು ಸಹ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಬೆಳಗ್ಗೆ ಬೇಗ ಎದ್ದು ಹೋಗಿ ನೀವು ಧನುರ್ಮಾಸದ ಪೂಜೆಯನ್ನು ಮಾಡಿ ಅರಳಿಕಟ್ಟೆಯನ್ನು ಸುತ್ತೋದ್ರಿಂದ ಅರಳಿಕಟ್ಟೆಯಿಂದ ಬರುವಂಥ ಒಂದು ಶುದ್ಧ ಆಮ್ಲಜನಕ ಏನಿದೆ ಅದನ್ನು ಉಸಿರಾಡೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಇರುವಂಥ ಒಂದು ತೊಂದರೆಗಳು ನಿವಾರಣೆಯಾಗಿ ಖಂಡಿತವಾಗ್ಲೂ ಒಂದು ಸಂತಾನ ಭಾಗ್ಯ ಆಗೇ ಆಗುತ್ತೆ ಅಂತ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ಹೇಳ್ತಾ ಬಂದಿದ್ದಾರೆ. ಇದು ಅನೇಕರಲ್ಲಿ ನಿಜನೂ ಸಹ ಆಗುತ್ತೆ. ಸಂತಾನ ಭಾಗ್ಯ ಬೇಕಾಗಿರುವಂಥವರು ಖಂಡಿತವಾಗ್ಲೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ನೆರವೇರಿಸ್ಕೋಬೋದು. ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅಥವಾ ಮಕ್ಕಳಲ್ಲಿ ಒಂದು ಆಸಕ್ತಿ ಇಲ್ಲ ವಿದ್ಯಾಭ್ಯಾಸದ ಕಡೆ ಅಂತ ಹೇಳಿದ್ರೆ ಅಂಥವರು ಈ ಪೂಜೆಯನ್ನು ಸಲ್ಲಿಸ್ಬೋದು. ಮಕ್ಕಳನ್ನು ಕರ್ಕೊಂಡೋಗಿ ಈ ಪೂಜೆಯನ್ನು ಅವ್ರ ಕೈಯಲ್ಲೇ ನೆರವೇರಿಸ್ಕೋಬೋದು. ಅಥವಾ ಮನೆಯಲ್ಲಿ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಆರ್ಥಿಕ ಸಮಸ್ಯೆ ಇದೆ, ವ್ಯಾಪಾರವನ್ನು ಶುರು ಮಾಡೋಕ್ಕಾಗ್ತಾ ಇಲ್ಲ, ಮಾಡಿರುವಂಥ ವ್ಯಾಪಾರದಲ್ಲಿ ಒಂದು ಹಿನ್ನಡೆ ಆಗ್ತಾ ಇದೆ, ಅಂಥ ಸಮಯದಲ್ಲೂ ಸಹ ಗಂಡಸರು ಸಹ ಈ ಒಂದು ಧನುರ್ಮಾಸದ ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು. ಮನೆಯ ಗೃಹಿಣಿ ಅಥವಾ ಯಜಮಾಂತಿ ಒಂದು ಧನುರ್ಮಾಸದ ಪೂಜೆ ಮಾಡೋದ್ರಿಂದ ಗಂಡ ಹೆಂಡತಿಯರ ಒಂದು ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ, ಮನೆ ಒಂದು ಏಳಿಗೆಯತ್ತ ನಡೆಯುತ್ತೆ ಅಂತಲೂ ಸಹ ಹೇಳ್ತಾರೆ. ನೀವು ಅರಳಿಕಟ್ಟೆ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾಗ, ಅಂದರೆ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಇಲ್ಲ, ತುಂಬ ದೂರ ಇದೆ ಅಂತನವರು ಮನೆಯಲ್ಲೇ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ತುಳಸಿ ಕಟ್ಟೆ ಪಕ್ಕದಲ್ಲಿ ಇನ್ನೊಂದು ಅರಳಿಕಟ್ಟೆಯ ಒಂದು ಸಸಿಯನ್ನು ತೊಗೊಬಂದು ಹಾಕ್ಕೊಂಡು ತುಳಸಿ ಕಟ್ಟೆ ಮುಂದೆ ನೀವು ಈ ಒಂದು ಪೂಜೆಯನ್ನು ಖಂಡಿತವಾಗ್ಲೂ ನೆರವೇರಿಸ್ಕೋಬೋದು. ಅಥವಾ ಅದು ಸಾಧ್ಯ ಆಗಲಿಲ್ಲ ಅಂದರೆ ದೇವ್ರ ಮನೆಯಲ್ಲೇ ಒಂದು ವಿಷ್ಣುವಿನ ವಿಗ್ರಹ, ಲಕ್ಷ್ಮೀ ವಿಗ್ರಹ ಇಟ್ಕೊಂಡು ಈ ಒಂದು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ಕೋಬೋದು.
ನೀವು ಬೆಳಿಗ್ಗೆ ಧನುರ್ಮಾಸದ ಪೂಜೆ ಅರಳಿಕಟ್ಟೆ ಹತ್ರ ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಸಲ್ಲಿಸ್ಕೋಬೇಕು. ಆ ಸಮಯದಲ್ಲಿ ನೀವು ಪೂಜೆ ಸಲ್ಲಿಸ್ಕೋಬೇಕಾದ್ರೆ ವಿಷ್ಣು ಸಹಸ್ರನಾಮ, ಅಷ್ಟೋತ್ರ, ಲಕ್ಷ್ಮೀ ಸಹಸ್ರನಾಮಗಳನ್ನು ಹೇಳ್ಕೋಬೇಕಾಗತ್ತೆ. ಮನೆಯಲ್ಲಿ ಪೂಜೆ ಸಲ್ಲಿಸಿ ಹೊಸಲನ್ನು ಸಹ ಪೂಜೆ ಮಾಡಿ ನಂತರ ಅರಳಿಕಟ್ಟೆಗೆ ಹೋಗಿ ಪೂಜೆ ಸಲ್ಲಿಸಿ ಬರಬೇಕು. ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಈ ಧನುರ್ಮಾಸದ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳೇನಿದೆ ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.